ಬಹಳಷ್ಟು ಜಿಲ್ಲಾಧಿಕಾರಿಗಳು ಇಂಟ್ರೆಸ್ಟ್ ತೆಗೆದುಕೊಂಡು ನಮ್ಮ ಅಂಗನವಾಡಿ ಕಟ್ಟಡಕ್ಕೆ ನಿವೇಶನಗಳನ್ನು ಈಗಾಗಲೇ ಮಂಜೂರು ಮಾಡಿದ್ದಾರೆ. ಮಾನ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವರಿಗೆ ಕೇಳಿದೆ. ಸನ್ಮಾನ್ಯ ಸಭಾಧ್ಯಕ್ಷರು ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷ ಉತ್ತರವನ್ನು ಒದಗಿಸಿದರೆ ಹೊಸ ತಾಲೂಕಿಗೆ ಇವತ್ತು ನಮ್ಮ ಸಿಡಿಪಿ ಆಫೀಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಕಚೇರಿಯನ್ನ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿದ್ದಾರೆ. ಅದು ಏನೋ ಸರಿ ಅಧ್ಯಕ್ಷೆ, ಆದರೆ ನಮ್ಮಲ್ಲಿ ಅಂಗನವಾಡಿ ಕಟ್ಟಡ ಈಗ 100 ಕಟ್ಟಡ ಇಲ್ಲ, ಸುಮಾರು 100 ಅಂಗನವಾಡಿಗಳಿಗೆ ಮಕ್ಕಳು ಅಲ್ಲಿ ದೇವಸ್ಥಾನದಲ್ಲೂ ಕಟ್ಟೆ ಮೇಲೂ ಅಲ್ಲಿ ಕುತ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿದೆ. ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾವೆ, ಅಲ್ಲಿ ಪರಿಸರ ಸರಿ ಇರಲ್ಲ. ಅದಕ್ಕೆ ನಾನು ತಮ್ಮ ಮೂಲಕ ಮಾನ್ಯ ಸಚಿವರಿಗೆ ಒತ್ತಾಯ ಮಾಡೋದು ಅಂದ್ರೆ ಬೇಗನೆ ಆ ಅಂಗನವಾಡಿ ಕಟ್ಟಡಕ್ಕೆ ಜಾಗ ಕೊಡಿಸ್ಬೇಕು, ಜಾಗಕ್ಕೆ ದುಡ್ಡು ಕೊಡ್ಬೇಕು ಮತ್ತು ಕಟ್ಟಡಕ್ಕೆ ದುಡ್ಡನ್ನ ಬಿಡುಗಡೆ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. 2.5 ವರ್ಷದಲ್ಲಿ ಬಹಳಷ್ಟು ಅಂಗನವಾಡಿ ಕಟ್ಟಡಗಳನ್ನ ನಾವು ಪ್ರಾರಂಭ ಮಾಡಿದ್ವಿ ಮತ್ತು ಮುಗಿಸಿದ್ರೆ ಹಳೆ ಪೀರಿಯಡ್ ನಲ್ಲಿ ಏನು ಕುಂಠಿತವಾಗಿ ಸಾಗ್ತಾ ಇತ್ತು ಅಂಗನವಾಡಿ ಕಟ್ಟಡಗಳನ್ನ ಎಲ್ಲ ಬಹಳಷ್ಟು ಕ್ಲಿಯರ್ ಕೂಡ ಇಲ್ಲಿವರೆಗೆ ಮಾಡಿಸಿದ್ದೇವೆ. 2023-24ರಲ್ಲಿ ಬಹಳಷ್ಟು ಅಂಗನವಾಡಿ ಕಟ್ಟಡಗಳನ್ನ ಕೊಟ್ವಿ. 24-25ರಲ್ಲಿ ಸ್ವಲ್ಪ ಕಡಿಮೆ ಆಗಿದೆ. ಅವರು ಹೇಳಿದ ಹಾಗೆ ನಿವೇಶನ 100 ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ನಡೀತಾ ಇದ್ದಾವೆ ಮತ್ತು ಸ್ವಂತ ನಿವೇಶನಕ್ಕೆ ಹಣನೂ ಕೊಡ್ಬೇಕು ಮತ್ತು ಕಟ್ಟಡ ಕಟ್ಟಲಿಕ್ಕೆ ಹಣನೂ ಬಿಡುಗಡೆ ಮಾಡ್ಬೇಕು ಅಂತ ಹೇಳ್ತಾರೆ. ತಮ್ಮ ಗಮನಕ್ಕೆ ತಮ್ಮ ಮುಖಾಂತರ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ನಾವು ಏನು ಹಳ್ಳಿಗಳಲ್ಲಿ ನಿವೇಶನವನ್ನ ಕೊಡ್ಬೇಕು, ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಬರೆದಿದ್ದೀವಿ ಮತ್ತು ಸಂಬಂಧಪಟ್ಟಂತ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಪತ್ರವನ್ನ ಬರೆದಿದ್ದೀವಿ. 2-3 ಸರಿ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಬಹಳಷ್ಟು ಜಿಲ್ಲಾಧಿಕಾರಿಗಳು ಇಂಟ್ರೆಸ್ಟ್ ತೆಗೆದುಕೊಂಡು ನಮ್ಮ ಅಂಗನವಾಡಿ ಕಟ್ಟಡಕ್ಕೆ ನಿವೇಶನಗಳನ್ನು ಈಗಾಗಲೇ ಮಂಜೂರು ಮಾಡಿದ್ದಾರೆ. ಹಳ್ಳಿಗಳಲ್ಲಿ ನಾವು ನಿವೇಶನಕ್ಕೆ ದುಡ್ಡನ್ನ ಕೊಡ್ಲಿಕ್ಕೆ ಆಗೋದಿಲ್ಲ, ನನ್ನ ಸದಸ್ಯ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಆದ್ರೆ ಅದೇ ಪಟ್ಟಣದಲ್ಲಿ ನಿವೇಶನಗಳನ್ನ 50% ಸರ್ಕಾರದ ವತಿಯಿಂದ 50% ದುಡ್ಡನ್ನ ಕಟ್ಟಬಹುದು ಅಂತ ನಾವು ಮೊನ್ನೆ ಬಜೆಟ್ ನಲ್ಲಿ ಕೂಡ ಅದನ್ನ ಘೋಷಣೆ ಮಾಡಿದ್ದಾರೆ. ಏನು ತಾವು ಹೇಳಿದ್ರೆ ನನ್ನ ಗಮನಕ್ಕೆ ಖಂಡಿತವಾಗಿ ಇದೆ. ಮಂದಿರದಲ್ಲಿ ಆಗಿರಬಹುದು ಅಥವಾ ಕಟ್ಟೆಗಳಲ್ಲಿ ಆಗಿರಬಹುದು. ನಮ್ಮ ರಾಜ್ಯದಲ್ಲಿ ಸುಮಾರು 69,000ಕ್ಕಿಂತ ಜಾಸ್ತಿ ಅಂಗನವಾಡಿಗಳು ನಡೆಯುವಂತ ಹಂತದಲ್ಲಿ ಒಂದು 8,000-10,000 ಈ ರೀತಿ ಹೆಚ್ಚು ಕಡಿಮೆ ಆಗಿದೆ. ಅದು ಕೂಡ ಬೇರೆ ಬೇರೆ ಯುವಕ ಸಂಘದ ಕಟ್ಟಡಗಳಿರ್ಬೋದು, ಸಮುದಾಯ ಭವನಗಳಿರ್ಬೋದು, ಶಾಲಾ ಕಟ್ಟಡಗಳಲ್ಲಿ ಕೂಡ ನಡೀತಾ ಇದ್ದಾವೆ. ಇನ್ನು 3,500 ಕಟ್ಟಡಗಳು ಬಾಡಿಗೆ ಕಟ್ಟಡಗಳಿದ್ದಾವೆ. 3,500 ಅಂಗನವಾಡಿಗಳು. ಅವನು ಕೂಡ ಆದಷ್ಟು ಬೇಗ ತಾವು ಹೇಳಿದ ಹಾಗೆ ನಿವೇಶನದ ಲಭ್ಯತೆಯನ್ನ ನೋಡಿಕೊಂಡು ಆದಷ್ಟು ಬೇಗ ಕಟ್ಟಡ ಕಟ್ಟಲಿಕ್ಕೆ ನಾನು ಹಣವನ್ನ ಬಿಡುಗಡೆ ಮಾಡ್ತೀನಿ. ಈಗ ಕೆಲವಷ್ಟು ಈಗಾಗಲೇ ನಾವು ಗ್ರಾಮೀಣ ಮಟ್ಟದಲ್ಲಿ ಕೆಲವಷ್ಟು ಜಾಗೆಯನ್ನು ಹುಡುಕಿ ನಾವು ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಿದೀವಿ. ತಮಗೂ ಕೂಡ ಅದನ್ನು ಪತ್ರ ಕೊಟ್ಟಿದ್ದೀವಿ. ಆದ್ರೂ ಕೂಡ ಈಗ ಹೇಳಿದ್ರಿ ತಾವು ಬಹಳಷ್ಟು ಅಂಗನವಾಡಿ ಕಟ್ಟಡ ಮಾಡಿದಿರಿ ಅಂತ. ಈಗ 23, 24, 24, 25, 25, 26 ಇಲ್ಲರಿ ಮೇಡಮ್. ಮನೆ ಅಧ್ಯಕ್ಷರೇ, ಕಟ್ಟಿರೋದು 2 ಕಟ್ಟಡಗಳಾಗಿದ್ದಾವೆ. ಅದಕ್ಕೆ ದಯವಿಟ್ಟು ಈಗ ಪ್ರಸ್ತಾವನೆ ಸಲ್ಲಿಸಿದಿರಿ, ಸರ್ಕಾರಕ್ಕೆ ಬಿಡುಗಡೆ ಮಾಡ್ತಾರೆ ಬಜೆಟ್ ಅಲ್ಲಿ ಅಂತ ಹೇಳ್ತೀರಿ ಮೇಡಮ್. ಅದು ದಯವಿಟ್ಟು ಬೇಗನೆ, ಯಾಕಂದ್ರೆ ಮಕ್ಕಳು ಹೊರಗಡೆ ಇದ್ದಾರೆ, ಹೊರಗಡೆ ಕುತ್ಕೊಂಡು ಹೋಗ್ತಾರೆ, ಬಿಸಿಲು ಇರುತ್ತೆ. ಅದಕ್ಕೆ ದಯವಿಟ್ಟು ನೀವು ಬೇಗ ದುಡ್ಡನ್ನ ಕೊಟ್ಟು, ಈಗ ಕೊಟ್ಟಿರುವಾದ್ರೂ ನಾವು ಜಾಗ ತೋರಿಸಿದ್ದಾದ್ರೂ ಕಟ್ಟಕ್ಕೆ ಪರ್ಮಿಷನ್ ಕೊಡ್ರಿ ಅಂತ ನಾವು ವಿನಂತಿ ಮಾಡಿ ಅಧ್ಯಕ್ಷ. ಸಭಾಧ್ಯಕ್ಷರೇ, ನಾನು ಇವತ್ತನೇ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಬೇರೆ ಎಲ್ಲಿ ಕಟ್ಟದೆ ಉಳಿದಂತ ಬಹಳಷ್ಟು ಅಂಗನವಾಡಿಗಳು ಕಟ್ಟದೇ ಉಳಿದಂತ ದುಡ್ಡು ಇರುತ್ತೆ, ಅವನ್ನೆಲ್ಲ ಕ್ರೋಢೀಕರಿಸಿ ಮಾನ್ಯ ಶಾಸಕರು ಹೇಳಿದ ಹಾಗೆ ಆದಷ್ಟು ಬೇಗ ಅಂಗನವಾಡಿ ಕಟ್ಟಡಕ್ಕೆ ಅವ್ರ ಕ್ಷೇತ್ರಕ್ಕೆ ಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಧನ್ಯವಾದಗಳು.